ಯಾಕಂಟಿ ಏನು ಹೇಳು? ಆ, ಅಲ್ಲಿಂದ ಅವಾಗಿಂದ ಕರಿತಾ ಇದೆಯಾ ಬಾ ಬಾ ಅಂತ. ಏನಂಟಿ? ಈ ಬಾರಮ್ಮ, ಬಾ ಕುಕ ಬಾ. ನಮಗೆ ಮನೆಯ ಕೆಲಸ ಐತೆ, ನಾವು ಓದ್ಕೊಳ್ಳೋದು ಬರ್ಕೊಳ್ಳೋದು ಇನ್ನೂ ಭಾಳ ಐತೆ ಕಣಂಟಿ. ಇನ್ನೂ ಪಾತ್ರೆ ತೊಳೆಯೋವಿದ್ದಾವೆ, ಕಸ ಹೊಡಿಬೇಕು, ಕೆಲಸ ಬೇರೆ ಜಾಸ್ತಿ ಐತೆ. ಏನು ಹೇಳು? ನಮ್ಮ ಹುಡುಗ ಮಾತಾಡ್ಸಿರೋ ಮಾತಾಡಲ್ವಂತಿ. ಆ ಹುಡುಗ ಒಳ್ಳೆನ್ ಕಡಮೋ ಸ್ನೇಹ, ಭಾಳ ಒಳ್ಳೆ. ನಮ್ಮ ಚೆಂಡು ಭಾಳ ಒಳ್ಳೆನು. ಹ್ಞೂ ಮತ್ತೆ ನನ್ನ ಮಗ ಮಾತಾಡಿಸ್ತಾನಂತ ನಿನ್ನ, ನೀನು ಮಾತಾಡಲ್ವಂತಿ. ಯಾಕೆ ಇಷ್ಟ ಇಲ್ವೇ? ನಾನು ಕಾಲೇಜ್ಗೆ ಹೋಗ್ತೀನಿ. ನಮ್ಮ ಅಪ್ಪ ನಮ್ಮಮ್ಮ ಬೈತಾರೆ. ಅದೆಲ್ಲ ನಿನ್ನೇನಕ್ಕೆ ಕಳ್ಸೋದು ಓದೋಕ್ಕೆ, ನೀನು ಇಂಥ ಮಾಡ್ಕೊಂಬರಕ್ಕೆ ಅಂತ ಹೇಳಿ ನಮ್ಮಮ್ಮ ಚೆನ್ನಾಗಿ ಹೊಡೆದು ಬಿಡುತ್ತೆ. ನಾನು ಇವಾಗ ಅವನು ಮಾತಾಡ್ಸ್ಕೊಂಡು ಕೂತ್ಕೊಂಡ್ರೆ ನಾನು ಎಕ್ಸಾಮ್ ಇದ್ದಾವೆ, ಓದ್ಕೋಬೇಕು ನಾನು. ಟೆಸ್ಟ್ಗಳು ಎಕ್ಸಾಮ್ಗಳು ಬರ್ತಾ ಇರ್ತವೆ. ಅವ್ರನ್ನ ಯಾಕೆ ಮಾತಾಡ್ಸೋಣ? ಅವರಿಂದ ಏನಾಗಬೇಕು ನನಗೆ ಕೆಲಸ? ಅವ್ರನ್ನ ಯಾಕೆ ಮಾತಾಡ್ಸ್ಕೊಂಡು ಕೂತ್ಕೋಬೇಕು? ಅವರಿಂದ ಏನಾಗೈತೆ? ಬೇರೆ ಗಂಡು ಮಕ್ಳು ಮಾತಾಡ್ಸಿದ್ರೆ ನಮ್ಮಪ್ಪ ಬೈತೈತೆ, ನಮ್ಮಪ್ಪ ನಮ್ಮಮ್ಮ ಎಲ್ಲ ಬೈತಾರೆ. ಅಯ್ಯೋ ಹಂಗಲ್ಲ ಎಲ್ಲೋಡು ಮಣಿ, ಅಲ್ಲ ಸರಿನೇ ಮಾತಾಡಿಸ್ಬಾರ್ದು. ಆದರೆ ನಿಮ್ಮ ಅಮ್ಮಗೆ ಕೊಡೋಕೆ ಇಷ್ಟ ಐತೆ. ನಿಂದೆಲ್ಲ ನಾವು ಓದೋದಾದ್ಮೇಲೆ ಕೊಡ್ತಾಳಂತೆ ನಮ್ಮ ತಂದೆಗೆ. ಅದಕ್ಕೇನೆ ಇಲ್ಲೋಡಮ್ಮ, ನೀನು ಸುಮ್ಮನೆ ಎಲ್ಲೋಡ ಹೇಳ್ತಾ ಇದ್ನಿ, ನನ್ನ ಮಗನ್ನ ಮಾತಾಡ್ಸ್ಕೊಂಡು ಸೇನೆಕೀರು. ಆಗ ನಿಮ್ಮ ಅಮ್ಮನ ಬಂದೈತಿ ಕಣಜ್ಜಿ, ಅಲ್ಲಿ ಹೂವಿದ್ವಲ್ಲ ಇದ್ದಾವೆ, ತಗೊಂಬಂದು ಕೊಡು, ಹೂವು ಮುಡ್ಕೊಂಡು ಹೋಗ್ತಾಳೆ ಕಾಲೇಜ್ಗೆ. ದಿನಾನ ಹೂವನ ಕಟ್ಕೊಂಬಂದಿಕ್ತೀನಿ ನಾನು, ನನ್ನ ಸಾಸ್ ಮುಡ್ಕೊಂಡು ಹೋಗ್ತಾಳೆ ಅಂತ ಹೇಳಿ. ದಿನ ಹೂವನ ಕಿತ್ಕೊಬತ್ತೀನಿ, ಅಲ್ಲಿಗೆ ಹೋಗ್ತೀನಲ್ಲ, ಹೂವು ದಿನ ಗುತ್ತು ಕಟ್ಟು ಇಕ್ಕಿರ್ತೀನಿ, ಬಂದು ತಾಣೋಗಂಗೆ ದಿನ ಮುಡ್ಕೊಂಡು ಹೋಗಿ ಕಾಲೇಜ್ಗೆ. ಇಲ್ಲಿ ಹೂವು ಐದಾವೇನಜ್ಜಿ? ರಾತ್ರಿ ಪೂಜೆ ಮಾಡಿದ್ವಲ್ಲ ಎಲ್ಲ ಮುಗ್ದೆ ಬಿಡು, ನಾಳೆಗೆ ಬಿಡಿಸ್ಕೊಂಬಂದು ಗುತ್ತು ಕಟ್ಟಿ ಕೊಡುವಂತೆ. ಇವಮ್ಮಣ್ಣೇನು ಎಂತ ಸೆನಕೈತೆ, ಹಂಗೇನೆ ಚೆನ್ನಾಗೈತಪ್ಪ, ಹಂಗೆ ಹೆಂಗೈತಿ ನಿನ್ ಕಂಡ್ರಿ ಎಲ್ಲಾರ್ಗು ಇಷ್ಟ. ನಾನು ನೀನು ಹಂಗೆ ಬಲ್ ಚೆನ್ನಾಗಿ ನೋಡ್ಕೊಂತೀನಿ, ನಿನ್ನ ಹುಡುಗರಿಲ್ವಲ್ಲ ಚೆನ್ನಾಗಿ ನೋಡ್ಕೊಂತೀನಿ. ಬಲ್ ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ. ಅಲ್ಲ ಯಾಕೆ ನೀವು ನನ್ನ ಇಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಾ? ನೀವು ಬಾರಿ ಇದ್ದೀರಾ, ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀರಾ ನನಗೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ನಾಳೆ ನಿಮ್ಮ ಮಗನಿಗೆ ಬೆಳಗ್ಗೆನೇ ಹೇಳಿದ್ದೀನಿ ನಾನು. ನಾನು ಬಲವಂತ ಮಾಡಬೇಡ, ನನಗಿಷ್ಟ ಇಲ್ಲ ನೋಡು, ನಾನು ಆ ಥರ ಎಲ್ಲ ಮಾಡೋ ಅಂಥವಳಲ್ಲ, ಹುಡುಗಿ ಅಲ್ಲ ನಾನು ಅಂತ ಹೇಳಿದ್ದೀನಿ. ಅಲ್ಲಿ ಕಾಲೇಜ್ ಹತ್ರ ಬರೋದು, ಹೊಲ್ಕಿಸ್ಕೊಂಡು ಕೂತ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ದಾನೆ. ನಾನು ನಮ್ಮ ಅಮ್ಮನ ಹತ್ರನೂ ಹೇಳಿದ್ದೀನಿ, ಅಮ್ಮ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅವನು ಅಲ್ಲಿ ಆತ್ಕ ಕೆಲಸ ಇರುತ್ತಲ್ಲ ಬರ್ತಾನೆ, ಆವಾಗ ನೋಡ್ತಾನೆ. ನೀನಂದರೆ ಅವನಿಗೆ ಇಷ್ಟ ಅಲ್ಲ ಅದಕ್ಕೆ ನೋಡ್ತಾನೆ. ಅಲ್ಲ ನಿನಗೆ ಯಾತನ ಗೋಪಿ ಮಂಚೂರಿ ಎಲ್ಲ ಕೊಡಿಸ್ತಾನಂತೆ, ಪಾನಿಪುರಿ ಎಲ್ಲ ಕೊಡ್ಸಿದ್ಕೆ ಬೇಡ ಅಂತೀಯಂತೆ. ಮನೆ ದಿನ ಬಾ ಗೋಬಿ ಮಂಚೂರಿ ತಿಮ್ಮನಂದರೆ ಬೇಡ ಅಂದಂತೆ ನೀನು. ಎಲ್ಲನ ಕೊಡಿಸ್ಕೊಂಡು ತಿನ್ನಬೇಕಮ್ಮಣಿ ನೀನು, ತಿನ್ನು. ಎಲ್ಲನ ಗೋಬಿ ಮಂಚೂರಿ ಅದು ಇದು ಕೊಡಿಸ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೇಕು ನೀನು. ಒಳ್ಳೊಳ್ಳೆ ಚಪ್ಪಲಿ ಕೊಡಿಸ್ತಾನೆ, ಬಟ್ಟೆ ಕೊಡಿಸ್ತಾನೆ, ನಿನಗೆ ಎಂಥ ಬಟ್ಟೆ ಬೇಕು ಅಂತ ಕೇಳು, ಎಲ್ಲ ಕೊಡಿಸ್ತಾನೆ ನಮ್ಮ ಹುಡುಗ ನಿನಗೆ. ಚಪ್ಪಲಿ, ಬಟ್ಟೆ, ಕಿವಿ ಕಿಕ್ಕೆ ಮಾವು, ನಿನಗೇನು ಬೇಕು ನಿನಗೆ ಕಾಲೇಜ್ಗೆ ಹೋಗೋಕ್ಕೆ ಪೆನ್ನು, ಪುಸ್ತಕ, ಬ್ಯಾಗು ಏನಿದ್ರು ಕೇಳು, ಎಲ್ಲ ಕೊಡಿಸ್ತಾನೆ ನಮ್ಮ ಹುಡುಗ. ಊರಂಕ್ಲಿ ಏನು ಸಿಗ್ದಿಲ್ಲೋದಕ್ಕೆ ಈ ಹುಡುಗಿ ನೋಡಿ ಹೆಂಗೆ ಹೇಳ್ಕೊಡ್ತಾ ಇದ್ದಾಳೆ. ಊರಂಕ್ಲಿ ನನ್ನ ಮುಂದೆ ತಡಿಯ ಕಾಲಮ್ಗೆ ಹೇಳ್ತೀನಿ. ಊರಂಕ್ಲಿ ಎಲ್ಲನ ಕೊಡಿಸ್ಕೊಂಡು ತಿನ್ನಬೇಕು ನೀನು. ಕೊಡಿಸ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೇಕು. ಆಂಟಿ, ನಾನು ಯಾಕೆ ಕೇಳಬೇಕು ನಿಮ್ಮ ಮಗನ ಹತ್ರ? ನನಗೆ ಕೊಡಿಸೋದಕ್ಕೆ ನಮ್ಮ ಅಪ್ಪ ನಮ್ಮಮ್ಮ ಇದ್ದಾರೆ. ಅವ್ನು ನನ್ನ ಇಷ್ಟಪಡ್ತಾ ಇರ್ಬೋದು, ನಾನು ಆದರೆ ಅವ್ರನ್ನ ಇಷ್ಟಪಡ್ತಾ ಇಲ್ಲ, ಸರಿನಾ? ನನಗೆ ಓದಬೇಕು ಅನ್ನೋದೈತೆ. ನನಗೆ ನಮ್ಮಮ್ಮ ಹೇಳಿದೆ ಚೆನ್ನಾಗಿ ಓದು ಅಂತ ಹೇಳಿ, ನಾನು ಚೆನ್ನಾಗಿ ಓದಬೇಕು. ನನಗೆ ಹಿಂಗೆಲ್ಲ ಹೇಳ್ಬೇಡಿ ನೀವು ಕರೆದು. ನೋಡಿ ಹಿಂಗೆಲ್ಲ ಹೇಳೋದಾದ್ರೆ ನಾನು ನಿಮ್ಮನ್ನು ಮಾತಾಡ್ಸೋದೇ ಇಲ್ಲ. ಅದ್ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ನಾನು ಯಾಕೆ ನಿಮ್ಮ ಮಗನ ಕೇಳಲಿ ಚಪ್ಪಲಿ ಬಟ್ಟೆ ಎಲ್ಲ ಕೊಡಿಸೋ ಅಂತ ಹೇಳಿ? ಅದಕ್ಕೆ ನಮ್ಮ ಅಪ್ಪ ನಮ್ಮಮ್ಮ ಇದ್ದಾರೆ, ಚಪ್ಪಲಿ ಬಟ್ಟೆ ಎಲ್ಲ ಕೊಡಿಸೋದಕ್ಕೆ. ಏನಾದರೂ ತಿನ್ನೋದಕ್ಕೆ ದುಡ್ಡು ಬೇಕಂದರೆ ಅವ್ರು ಕೊಡ್ತಾರೆ, ನನಗೆ ಬೇಕಿದ್ರೆ ನಾನು ತಿಂತೀನಿ. ನನಗೆ ತಿನ್ನಬೇಕು ಅಂತ ಅನಿಸಿದ್ರೆ ಗೋಬಿ ಮಂಚೂರಿ, ಪಾನಿಪುರಿ ಎಲ್ಲ ತಿಂತೀನಿ. ನನಗೆ ತಿನ್ನಬೇಕು ಅನ್ಸಿದ್ರೆ ನಾನು ತಿಂತೀನಿ, ನನ್ನ ಹತ್ರನೂ ದುಡ್ಡು ಇರುತ್ತೆ. ಅಲ್ಲ ತಿಂತೀಯಾ? ಅಲ್ಲ ನನ್ನ ಮಗ ಕೊಡಿಸ್ತಾನೆ ಅಂತ ಹೇಳಿದ್ದು, ಸುಮ್ಮನೆ ಯಾಕೆ ನೀನು ದುಡ್ಡು ಖರ್ಚು ಮಾಡ್ಕೊಂತೀಯಾ? ಅದಕ್ಕೆ ಅವನು ಕೊಡಿಸ್ತಾನೆ ಇಷ್ಟಪಟ್ಟು ಅಂತ. ಮತ್ತೆ ನನ್ನ ಮೊಮ್ಮಗ ಭಾರಿ ಒಳ್ಳೆ ಹುಡುಗ. ಸುಮ್ಮನೆ ನೀನು ನನ್ನ ಮೊಮ್ಮಗನ್ನ ಇಷ್ಟಪಟ್ರೆ ನನ್ನ ಮಗತ್ತ ಮದುವೆ ಆಗ್ಬೋದಮ್ಮ. ಒಳ್ಳೆ ಹುಡುಗ ಕಣಮ್ಮ ಅಂತ ಹುಡುಗ್ಬಿಟ್ರೆ ನಿನಗೆ ಯಾವತ್ತೂ ಸಿಗಲ್ಲ ಗೊತ್ತೇ. ನೀನು ಹುಡುಕ್ಯಾಣೋರು ಸಿಗಲ್ಲ ನನ್ನ ಮೊಮ್ಮಗನಂತಾನು. ನೋಡು ಸುಮ್ಮನೆ ಮದುವೆ ಆಗು. ನೋಡು ಪಾಪ ನಿಮ್ಮ ಅಮ್ಮ ಇನ್ನೂ ಬೋಲ್ ಕಷ್ಟ ಬಿದ್ದವಳೆ. ನಿಮ್ಮ ಅಪ್ಪ ನೋಡಿರ ಅಂತಾನು ನಿಮ್ಮ ಅಪ್ಪ ಅಂತ ಕೆಲಸ ಮಾಡ್ದ. ಈಗೆಲ್ಲ ಒಂದಿಟ್ಟು 4 ಕಾಸು ದುಡ್ಡು ಮಾಡ್ಕೊಂಡವ್ರು ಅಷ್ಟೇನೆ. ಏನಂತ ದುಡ್ಡಿಲ್ಲ ಏನಿಲ್ಲ. ಸುಮ್ಮನೆ ನಿನ್ನ ಮದುವೆ ಮಾಡ್ಬೇಕಂದ್ರೆ ಸುಮ್ಮನೆ ದುಡ್ಡು ಖರ್ಚು ಯಾರನ ಬಂದರೆ ಸುಮ್ಮನೆ ನನ್ನ ಮಗನ ಕರ್ಕೊಂಡೋಗಿ ಮದುವೆ ಆಗ್ಬಾ. ನಮ್ಮದು ಖರ್ಚು ಉಳಿತೈತಿ, ನಿಮ್ಮದು ಖರ್ಚು ಉಳಿತೈತಿ. ಸುಮ್ಮನೆ ಚೆನ್ನಾಗಿ ನೋಡ್ಕೊಂತಾನೆ ಕಣಮ್ಮ ನನ್ನ ಮಗ. ಅಲ್ಲ ನೀವೇನು ಆಂಟಿ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ನಿಮ್ಗೇನು ಅನ್ಸೋದಿಲ್ವಾ? ಮಗನ ಕರ್ಕೊಂಡೋಗಿ ಮದುವೆ ಆಗ್ಬಾ ಅಂತ ಹೇಳ್ತಾ ಇದೆಯಲ್ಲ, ಈಗಲೇ ಹಿಂಗೆ ಹೇಳೋಳು, ಮುಂದೆ ನೀನು ಹೆಂಗೆ ನೋಡ್ಕೋಬೋದು, ಹೆಂಗೆ ಏನು ಅನ್ಬೋದು ನನ್ನ? ಇಂಥವು ಹೇಳ್ಕೊಡೋಕ್ಕೆ ನಿನಗೆ ಏನು ಅನ್ಸೋದಿಲ್ವಾ ಆಂಟಿ? ಇವಾಗ ಹಿಂಗೆ ಹೇಳ್ತಾ ಇದೆಯಾ?
ಹಾಂ ಅಲ್ಲ ಮಗನೂ ನಿನ್ನ ಮಗನ ನನ್ನ ಜೊತೆ ಮಾಡಿ ಕಳಿಸ್ಬೇಕು ಅಂತ ಇದೆಯಾ? ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ. ಹಿಂಗಮ್ಮಂಗಿದ್ರೆ ನಾನು ಮಾತಾಡಿಸ್ಲೇಬೇಡ ನೋಡು. ಅಲ್ಲ ಸುಮ್ಮನೆ ಮದುವೆ ಆಗಿ ಬಾ, ಚೆನ್ನಾಗಿ ನೋಡ್ಕೊಂತೀನಿ. ದೇವರಾಣೆಗೂ ಇಲ್ಲ ನನಗೆ ಹೆಣ್ಮಕ್ಳು ಇಲ್ವಲ್ಲ, ಚೆನ್ನಾಗಿ ನೋಡ್ಕೊಂತೀನಿ ಕಣಮ್ಮ ನಿನ್ನ. ಹಂಗಿಂಗೆ ನೋಡ್ಕೊಂಬಲ್ಲ, ಬೋಲ್ ಚೆನ್ನಾಗಿ ನೋಡ್ಕೊಂತೀನಿ. ನನಗೆ ಹೆಣ್ಣು ಹುಡುಗರು ಇಲ್ಲದ್ಕೂ ಹತ್ಕೊನು ತಲೆ ಬಾಸೋದು, ಒಂದು ಬಟ್ಟೆ ತಾಂಬದ್ರಿಂದ ಹಿಡ್ದು ಒಂದು ಸೀರೆ ತಾಂಬದ್ರಿಂದ ಹಿಡ್ದು ಎಲ್ಲ ಇಲ್ಲೋಡು ಡ್ರೆಸ್ಸು ಸೀರೆ ಎಲ್ಲ ಕೊಡಿಸ್ತೀನಿ, ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ. ಇಲ್ಲೋಡ ನಾವು ಊಟ ಮಾಡಿದ್ದೀವಿ. ನಾನು ಎರಡೆಳೆ ಸಾರ ಮಾಡ್ಸೋಕೆ ಹಾಕಿದ್ದೀನಿ. ನಮ್ಮ ಹುಡುಗರು ಟ್ಯಾಕ್ಟ್ರಿ ತಾಂಬ್ತವೆ, ದುಡಿತಾವೆ, ಚೆನ್ನಾಗಿ ಬಂಡವಾಳ ಮಾಡ್ಕೊಂಡಿದ್ದಾವೆ. ಇನ್ನೊಂದು 2 ದಿನ ಅವನು ಸಣ್ಣನು ಕಾರ್ ತಗೋಬೇಕು ಅಂತ ಇದ್ದಾನೆ, ಕಾರ್ ತಾಂಬ್ತೀನಿ ಅಂತ ಹೇಳ್ತಾ ಇದ್ದಾನೆ ಆಲೇನೆ. ದೊಡ್ಡನು ಚೆನ್ನಾಗಿ ದುಡಿತಾನೆ, ದೊಡ್ಡನಿಗೂ ನೋಡ್ತಾ ಇದ್ದೀವಿ. ಅದಕ್ಕಾಗಿ ನಮಗೂ ದೊಡ್ಡನಿಗೆ ಕೊಡೋಕೆ ಮ್ಯಾಲೆ ಇದ್ದಾರೆ. ನಮಗೆ ಸಿಗೋಂಥ ಯಾವ ಸಿಗ್ತಿಲ್ಲ. ನಮ್ಮ ಹುಡುಗ ತುಂಬ ಆಸೆ ಇಕ್ಕೇಣೋ ನಿನ್ನ ಮೇಲೆ. ಅದಕ್ಕೆ ಚೆನ್ನಾಗಿ ನೋಡ್ಕೊಂತಾನೆ. ನಮ್ಮ ಹುಡುಗನಂತ ಹುಡುಗ ಸಿಗ್ಬೇಕಂದ್ರೆ ನೀನು ಪುಣ್ಯ ಮಾಡಿದ್ದೆ ಕಣಮ್ಮ, ನಿಜವಾಗ್ಲು. ಇಲ್ಲೋಡು ಸುಮ್ಮನೆ ಆಗಿ ಬಂದ್ಬಿಡು. ಸುಮ್ಮನೆ ಹೋಗಿ ಕರ್ಕೊಂಡೋಗಿ ಮದುವೆ ಆಗ್ಬಾ. ಇದೇನಂಟಿ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಹಿಂಗೆಲ್ಲ ಹೇಳ್ಬೇಡಿ ನೀವು. ನನಗೆ ಇಷ್ಟ ಇಲ್ಲ ನೋಡಿ, ಹೇಳಿರ್ತೀನಿ ಇವತ್ತೇ ಲಾಸ್ಟ್. ಇಂಥವೆಲ್ಲ ಮಾತಾಡೋ ಆಗಿದ್ರೆ ನೀವು ಹೇಳಲೇಬೇಡ್ರಿ ನನಗೆ. ನಾನಿನ್ನೂ ಮದುವೆ ಆಗೋದಿಲ್ಲ, ನಾನಿನ್ನೂ ಚೆನ್ನಾಗಿ ಓದಬೇಕು ಅನ್ನೋದೈತೆ. ನನಗೆ ಇಷ್ಟ ಇಲ್ಲ ನೋಡಿ, ಬಲವಂತ ಮಾಡಬೇಡಿ ನೀವು. ನಿನ್ನ ಮಗನಿಗೆ ವಾರ್ನಿಂಗ್ ಮಾಡಿದ್ದೀನಿ ನಾನು. ಪದೇ ಪದೇ ನೀವು ಇದನ್ನೇ ಮಾತಾಡಿದ್ರೆ ಸರಿ ಹೋಗಲ್ಲ. ಮತ್ತೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಹೇಳಿದ್ರೆ ಸುಮ್ಮನೆ ದೊಡ್ಡದಾಗಿ ಜಗಳ ಆಗುತ್ತೆ ಅಂತ ಹೇಳಿ ನಾನು ನಮ್ಮ ಅಪ್ಪ ನಮ್ಮ ಅಮ್ಮನಿಗೂ ನಾನು ಹೇಳೋದಿಲ್ಲ ನೋಡಿ. ಸುಮ್ಮನೆ ನೀವು ನನಗೆ ಆಗ್ಲೆಲ್ಲ ಬಲವಂತ ಮಾಡಿ ಹಿಂಗೆಲ್ಲ ಹೇಳ್ಬೇಡಿ ನೀವು. ಸುಮ್ಮನೆ ದೊಡ್ಡದಾಗಿ ಜಗಳ ಆಡೋದಕ್ಕಿಂತ ನಾನು ಸುಮ್ಮನೆ ಇರೋದು ಕಲ್ಕೊಳ್ರಿ. ನಾವು ಸುಮ್ಮನೆ ಇದ್ದರೆ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ. ನಿಮ್ಮದು ಯಾಕೋ ಭಾಳ ಅತಿ ಆಯಿತು. ಅಲ್ಲ ಈ ಹುಡುಗಿ ನೋಡಿ, ಒಳ್ಳೆ ಗಂಡು ಕಣಮ್ಮ, ಹುಡುಕ್ಯಾಣೋದ್ರು ಸಿಗಲ್ಲ ಇಂಥ ಗಂಡು. ಸುಮ್ಮನೆ ನನ್ನ ಮೊಮ್ಮಗನ ಮದುವೆ ಆಗಮ್ಮ. ಮದುವೆ ಆದರೆ ಸೆನಕ್ಕಿರ್ತೀಯ, ನಿಜವಾಗ್ಲೂ ಸೆನಕ್ಕಿರ್ತೀಯ. ಭಾಳ ಸೆನಕ್ಕಿರ್ತೀಯ ಗೊತ್ತೇ ನೀನು. ಇಲ್ಲ ನಾನು ಆಗಲ್ಲ ಅಂತ ಹೇಳಿಲ್ವಾ? ನಾನು ಓದಬೇಕು. ಹೋದ್ಮಂತೆ ತೀರಾ ನನ್ನ ಮಗಂತ ಫೋನಪ್ಪನ ಮಾತಾಡ್ಕೊಂಡು ಚೆನ್ನಾಗಿರುತ್ತೀರ. ನೀನು ಓದೋದು ಮುಗಿದ್ಮೇಲೆ ಮದುವೆ ಆಗ್ಬಂತ ನಾವು ಓದಿಸ್ತೀವಿ. ಬೇಕಾದ್ರೆ ನೀನು ಮದುವೆ ಆಗಿ ಬಂದ್ರೂ ನೀನು ಎಲ್ಲೇ ತಕ ಓದ್ತೀವಿ ಅಲ್ಲೇ ತಕ ಓದಿಸ್ತೀವಿ ಕಣಮ್ಮ, ನಿಜವಾಗ್ಲೂ ಓದಿಸ್ತೀವಿ. ನೀನು ಎಲ್ಲೇ ತಕರ ನಾವು ಓದು, ಕೆಲಸ ಸಿಗೋವರೆಗೂ ಓದ್ತೀನಿ ಅಂತ ನಾನು ಓದಿಸ್ತೀನಿ. ನನಗೆ ನನ್ನ ಮಗಳಿದ್ರೆ ಹೆಂಗೆ ಓದಿಸ್ತಿದ್ನ ಆಗ ಹಂಗೆ ನಿಮ್ಮ ಬಂದ ಮೇಲೆ ಓದಿಸ್ತೀನಿ ಬೇಕಾರೆ. ಓದಿಸ್ತೀನಿ. ಇಲ್ಲ ಅಂತಂದರೆ ನೋಡು ನನ್ನ ಮಗನ್ನ ನೀನು ಇಷ್ಟಪಟ್ಟರೆ ಬೇಕಾದರೆ ಅಂತಾಗೆ ಮುಂದೆ ನೀನು ಚೆನ್ನಾಗಿರ್ತೀಯ. ಅದಕ್ಕಾಗಿ ಕಣಮ್ಮ ಹೇಳೋದು, ನಿನ್ನ ಒಳ್ಳೇದಕ್ಕಾಗಿ. ನನ್ನ ಮಗ ಒಳ್ಳೇನು. ಸುಮ್ಮನೆ ಯಾಕೆ ಒಳ್ಳೇದು ಮಾಡೋದು? ಎಲ್ಲೋ ಇರೋದನ್ನ ಕರ್ಕೊಂಬಂದು ಯಾಕೆ ನಾವು ಚೆನ್ನಾಗಿ ನೋಡ್ಕೊಂಬೋದು? ನಿಮ್ಮ ಮಂತನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಅಮ್ಮನ ಕಷ್ಟ ಬೀಳ್ತಾಳೆ. ನಿಮ್ಮ ಅಮ್ಮನ ಕಣ್ಣು ಮುಂದೆ ಇದ್ದಂಗೆ ಆಗುತ್ತೆ. ಅದಕ್ಕೋಸ್ಕರನ ಇವಾಗ ನೀನು ಚೆನ್ನಾಗಿದ್ರೆ ನಿಮ್ಮ ಅಮ್ಮಗೂ ನೋಡಿ ಅವಳು ಸಂತೋಷ ಪಡ್ತಾಳೆ ಇಲ್ಲೇ ಕಣ್ಣೆದ್ರಿಗೆ. ಅದಕ್ಕಾಗಿನ ನಿಮ್ಮ ಅಮ್ಮ ಇದ್ರತ್ತ ನಿನ್ಗೂ ಒಂಥರ ಸಂತೋಷ. ಅದಕ್ಕಾಗಿನ ಎಲ್ಲೋ ಇರೋನ್ನ ಕರ್ಕೊಂಬಂದು ಅಂತಾರನ್ನೆಲ್ಲ ಏನಿಲ್ಲ ಇಕ್ಕೆಂಬದು ಹೆಣ್ಣು ಹುಡುಗರನ್ನ ಅಂತ ನಾನು ಅಷ್ಟೇ. ನೀನೇ ಚೆನ್ನಾಗಿರ್ಲಿ, ನಮ್ಮ ಕಣ್ಣು ಮುಂದಿರೋ ಹುಡುಗಿ ನೀನಂದ್ರೆ ಭಾಳ ಇಷ್ಟ ನಮಗೆ. ಚೆನ್ನಾಗಿದೆಯಾ? ಅದಕ್ಕೇನೆ ನಾನು ನಿನ್ನ ಮೇಲೆ ಇಷ್ಟ ಅಂತಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ನನ್ನ ಮಗನೂ ನಿನ್ನ ತುಂಬ ಇಷ್ಟಪಡ್ತಾನೆ. ಅದಕ್ಕಾಗಿನ ನಮಗೇನು ಹೆಣ್ಣು ಕೊಡೋರೇನು ಮಸ್ತಾಗಿದ್ದಾರೆ, ಸುಮ್ಮನೆ ಯಾಕೆ ಅಂತ ಅಷ್ಟೇನೆ. ಸುಮ್ಮನೆ ಯಾರ್ಯಾರನೋ ಸುಮ್ಮನೆ ಕರ್ಕೊಂಬಂದ ಒಟ್ಟು ಯಾಕೆ ನಮ್ಮ ಕಣ್ಣು ಮುಂದಿರೋರೆಲ್ಲ ಈ ನಮ್ಮರೇ ಸೇನಕ್ಕಿರಲಿ ಎಂಬುದಷ್ಟೇ ನಮಗೆ. ಸುಮ್ಮನೆ ಯಾಕೆ ಕಡೆಗಳವ್ರಿಗೆಲ್ಲ ಯಾಕೆ ಬಿಟ್ಕೊಡ್ಬೇಕು, ಕಡೆಗಳವ್ರಿಗೆಲ್ಲ ಯಾಕೆ ಸುಮ್ಮನೆ ಅಂತ ಹೇಳಿ ನಾವು ಅಂದ್ಕೊಂಡು ಅಷ್ಟೇನೆ. ಸರಿ ಅಮ್ಮ, ನಿಮ್ಮ ಅಮ್ಮ ಇಂತಾಗೆ ಯಾತಿ ಹೇಳಕ್ಕೆ ಹೋಗ್ಬೇಡ. ನಾನು ನಿನ್ನ ಕರ್ದು ಹೇಳಿದ್ದಷ್ಟೇ. ಆಂಟಿ ಹಿಂಗಂತು ಅಂತ ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಯಾಕೆ ಇವಾಗ ಒಟ್ಟನು ಯಾತಿ ಹೇಳಕ್ಕೆ ಹೋಗ್ಬೇಡ. ಸರಿ ಇಷ್ಟ ಇಲ್ಲ ಅಂದ್ರೆ ನೀನು ಏನು ಮಾಡೋಕ್ಕಾಗುತ್ತೆ? ನಿಂದು ಓದೋದೆಲ್ಲ ಮುಗಿದ್ಮೇಲೆ ಮದುವೆ ಹಂಗೆ ಕೇಳಲ್ವಿ ತೀರಾ. ನಾವು ಓದೋದೆಲ್ಲ ಮುಗಿ ಅವಾಗಲೇ ನನಗೆ ಹಿಂಗೆಲ್ಲ ಹೇಳಂಗಿದ್ರೆ ನೀವು ಮಾತಾಡಿಸ್ಲೇಬೇಡಿ. ಇಂಥವೇ ಹೇಳ್ಕೊಡು ಆ ಪಿಳ್ಳಿಗೆ. ಅರೆ ದೊಡ್ಡದವ್ರಿಗೆ ಇಂಥವೇ ಹೇಳ್ಕೊಡು. ಈ ಎಮ್ಮೆ ಯಾವಾಗ ಬಂದ್ಲು, ಇವಳು ಯಾವಾಗ ಬಂದ್ಲಿಲ್ಗೆ? ನೋಡಿದ್ರಲ್ಲ ವೀಕ್ಷಕರೇ, ನಾನು ನೋಡಿ ಒಂಥರ ಆಶ್ಚರ್ಯ ಆಗೈತಿ. ಅಜ್ಜಿ ಮೊಮ್ಮಗಳಿಗೂ ಆಶ್ಚರ್ಯ ಆಗ್ಬಿಟ್ಟೈತಿ, ಇವಳು ಯಾವಾಗ ಬಂದ್ಲು ಅಂತ. ನೋಡ್ರಿ ಅಂಥವು ಹೇಳ್ಕೊಡ್ತಾರೆ ಕಾಲವನ್ನ ಮಗಳಿಗೆ. ಅರೆ ಹುಡುಗಿಗೆ ಇಂಥವು ಹೇಳ್ಕೊಡೋದು ಯಾರಾನ ಮನ ಮರ್ಯಾದಿರಳಾಗಿದ್ರೆ ಇಂಥವು ಯಾರನ್ನ ಹೇಳ್ಕೊಡಾರೆ. ತಾಡಿ ನೆಲನ ರೆಕಾರ್ಡ್ ಮಾಡ್ಕೊಂಡಿರೋ ಗೊತ್ತಿಲ್ಲ. ತಾಡಿ ಇನ್ನೆಲ್ಲ ಹುಡುಗಿ ಸರಿಯಾಗಿ ಮಾಡ್ತೀನಿ, ಕಲಾಮ್ಗೆ ಹೇಳ್ತೀನಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.